ಗಣೇಶ ಹಬ್ಬ ಬಂದರೆ ಸಾಕು, ತರಹೇವಾರು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಘ್ನ ನಿವಾರಕ, ವಿಘ್ನ ವಿನಾಶಕನಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಆದರೆ ಇಲ್ಲೊಂದು ಸಂಘಟನೆ ಕಳೆದ 33 ವರ್ಷಗಳಿಂದ ಪೂಜಾ ಸಾಮಗ್ರಿಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರ್ತಿದೆ. ಹಾಗಿದ್ರೆ ಯಾವುದು ಆ ಸಂಘಟನೆ? ಈ ಬಾರಿ ಗಣೇಶ ಮೂರ್ತಿಯ ವಿಶೇಷ ಏನು ಅಂತೀರಾ? ಇಲ್ಲಿದೆ ನೋಡಿ. ಹಿಂದೂ ಯುವ ಶಕ್ತಿ ವೇದಿಕೆಯಿಂದ 9555 ಗೋವಿನ ಗೆಜ್ಜೆ ಬಳಸಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ. ದಾವಣಗೆರೆಯ ತೊಗಟವೀರ ಕಲ್ಯಾಣ ಮಂಟಪದಲ್ಲಿ ಪ್ರತಿಷ್ಠಾಪನೆ. ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. 3.5 ಕ್ವಿಂಟಾಲ್ ಗೆಜ್ಜೆಯಿಂದ ನಿರ್ಮಾಣವಾದ 13.5 ಅಡಿ ಎತ್ತರದ ಗಣೇಶ ಮೂರ್ತಿ. ದಾವಣಗೆರೆ ನಗರದ MCCA ಬ್ಲಾಕ್ನಲ್ಲಿರುವ ತೊಗಟವೀರ ಸಮುದಾಯ ಭವನದಲ್ಲಿ ಕಳೆದ 33 ವರ್ಷಗಳಿಂದ ಹಿಂದೂ ಯುವ ಶಕ್ತಿ ವೇದಿಕೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದೆ. ಪ್ರತಿ ಬಾರಿಯೂ ಒಂದೊಂದು ವಸ್ತುಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಗಣಪತಿಯ ಪೂಜಾ ಸಾಮಗ್ರಿಗಳನ್ನು ಬಳಸಿ ಗಣೇಶ ಮೂರ್ತಿ ಸ್ಥಾಪಿಸಲಾಗುತ್ತದೆ. ತೆಂಗಿನಕಾಯಿ, ಹಸಿ ಅಡಿಕೆ, ಮೆಕ್ಕೆಜೋಳದ ತೆನೆ, ಕಡಲೆಕಾಳು, ಉತ್ತುತ್ತೆ, ಬಾದಾಮಿ, ಡೈಮಂಡ್, ₹1 ನಾಣ್ಯ, ರೇಷ್ಮೆ ಗೂಡು, ರುದ್ರಾಕ್ಷಿ, ಏಲಕ್ಕಿ, ಬೆಟ್ಟ ಅಡಿಕೆ, ಮುತ್ತಿನ ಮಣಿ, ಕವಡೆ, ಮೋದಕ, ಸಣ್ಣ ಸಣ್ಣ ಗಣಪತಿ ಮೂರ್ತಿಗಳು, ಗೋಡಂಬಿ, ಅರಿಶಿಣದ ಕೊಂಬು, ಕಡಲೆಕಾಯಿ, ಬೆಳ್ಳಿ ಗಣಪತಿ ಮೂರ್ತಿಗಳು, ₹5 ನಾಣ್ಯಗಳು, ಇಷ್ಟಲಿಂಗಗಳಿಂದ, ನವಿಲು ಗರಿಗಳಿಂದ, ಒಣ ಕೊಬ್ಬರಿಯಿಂದ, ಗೋಪಿ ಚಂದನದಿಂದ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಲಾಗುತ್ತಿತ್ತು. ಆದರೆ ಈ ಬಾರಿ 3.5 ಕ್ವಿಂಟಾಲ್ ಗೋವಿನ ಗೆಜ್ಜೆಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಎಲ್ಲರನ್ನ ಆಕರ್ಷಿಸುತ್ತಿದೆ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ವಿಶಿಷ್ಟವಾದ ಗಣೇಶನಿಗೆ ಪ್ರಿಯವಾದ ಗಣೇಶನ ಪೂಜೆಗೆ ಬಳಸುವಂಥ ವಸ್ತುಗಳನ್ನು ಬಳಸಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾಯಿದ್ದೇವೆ. ಈ ಗಣೇಶ ಸುಮಾರು 8 ಅಡಿ ಅಗಲ, 13.5 ಅಡಿ ಎತ್ತರವಿದ್ದು ನಾವು 11 ದಿನಗಳ ಕಾಲ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ನಮ್ಮ ಈ ಗಣೇಶ ಉತ್ಸವ ರಾಜ್ಯದಲ್ಲಿಯೇ ಮನೆ ಮಾತಾಗಿದೆ. ನಾವು ಯಾಕೆ ಅಂದರೆ ನಮ್ಮ ಗಣೇಶ ಉತ್ಸವನ ನಾವು ಸಂಸ್ಕೃತಿ ಸಂಸ್ಕಾರ, ನಮ್ಮ ಪೂಜೆ ಮತ್ತು ಗಣೇಶನ ಉತ್ಸವಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡ್ತೇವೆ. ಪರಮೇಶ್ವರ ಈಶ್ವರನ ವಾಹನ ಆದಂಥ ನಂದಿಗೆ ಏನು ನಾವು ಗೆಜ್ಜೆಗಳನ್ನು ಕಟ್ತೀವಿ, ನಂದಿ ಗೆಜ್ಜೆ, ಗಂಟೆ ಅಂತಲೂ ಹೇಳ್ತಾರೆ, ಗೆಜ್ಜೆನ ಅಂತಾರೆ. ಆ ನಂದಿಗೆ ಮತ್ತು ಗೋವಿಗೆ ಕಟ್ಟುವಂಥ ಗೆಜ್ಜೆಗಳನ್ನು ಬಳಸಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಸುಮಾರು 9555 ಗೋವಿನ ಗೆಜ್ಜೆಗಳಿಂದ ಗಣೇಶ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ. ಹಿಂದೂ ಯುವ ಶಕ್ತಿ ವೇದಿಕೆ ವತಿಯಿಂದ ಗಣೇಶನಿಗೆ ಪ್ರಿಯವಾದ ಹಾಗೂ ಗಣಪತಿಯ ಪೂಜಾ ಸಾಮಗ್ರಿಗಳನ್ನು ಬಳಸಿಕೊಂಡು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ. ಅಷ್ಟೇ ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಗಣಹೋಮ ಹಾಗೂ ಅನ್ನ ಸಂತರ್ಪಣೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗೆಜ್ಜೆ ಗಣೇಶನನ್ನ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ನಾವು ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ವರ್ಷ ವಿಶಿಷ್ಟವಾಗಿ ಥರದ್ದು ಮಾಡ್ತಾರೆ. ಈ ಸತಿ ಗಂಟೆ ಗಣೇಶ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವರ್ಷನೇ ಈ ಥರ ತುಂಬ ಚೆನ್ನಾಗಿರುತ್ತೆ. ಬೇರೆ ಗಣಪತಿ ಕಂಪೇರ್ ಮಾಡಿದರೆ ಈ ಗಣಪತಿ ಒಂದು ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಥರ ಐಟಮ್ಸಿಂದ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗಣಪತಿನ. ಈ ಒಂದು ಸಂದೇಶ ಕೊಡೋದಕ್ಕೆ ಈಗ ಪ್ರತಿಯೊಂದು ಗಣೇಶ ಅಂದರೆ ಏನಂದರೆ ಯಾವುದೇ ಕೆಲಸಕ್ಕಾಗಲಿ ವಿಘ್ನ ಬರಬಾರ್ದು. ಅದು ರೈತರ ವಿಷಯ ಬಂದರೆ ಒಂದು ಅಡಿಕೆದು ಮಾಡಿದ್ರು, ಒಂದು ಸರಿ ಕೊಬ್ಬರಿ ಗಣಪತಿ ಮಾಡಿದ್ರು, ಇವಾಗ ಈ ಸರಿ ಗಂಟೆ ಗಣಪತಿ ಮಾಡಿದ್ದಾರೆ. ಗಂಟೆ ಗಣಪತಿ ಅಂದರೆ ಅದು ಗಂಟೆನ ನೀವು ನೋಡ್ಬೋದು, ಅದರಲ್ಲಿ ಎತ್ತಿಂದು ಒಂದು ಗಂಟೆ ಹಾಕ್ತೀವಲ್ಲ ಆ ಗಂಟೆ, ಅದರಲ್ಲೂ ರೈತರ ಬಗ್ಗೆ ತೋರಿಸಿದ್ದಾರೆ. ಆ ರೀತಿ ಪ್ರತಿಯೊಂದು ಎಲ್ಲ ವರ್ಷವೂ ಕೂಡ ವಿಶೇಷವಾಗಿರುತ್ತೆ, ಒಂದು ಮೆಸೇಜ್ ಇರುತ್ತೆ. ಇಲ್ಲಿ ನಡೆಯೋ ಗಣಪತಿ ಯಾವುದೇ ವರ್ಷ ಆಗಲಿ ಒಂದು ಮೆಸೇಜ್ ಇರುತ್ತೆ. ನಾವು ಕೂಡ ವರ್ಷ ಬರ್ತಾ ಇರ್ತೀವಿ, ನಮ್ಮ ಮನೆಯವ್ರದ್ದು ಇದೇ ರೋಡಲ್ಲಿ. ಬಟ್ ಒಂದು ವಿಶೇಷವಾಗಿ ಯಾವಾಗಲೂ ಅದು ಒಂದು ಗಣಪತಿದು ಒಂದು ವಿಶೇಷವಾಗಿರುತ್ತೆ. ಪ್ರತಿ ವರ್ಷ ಒಂಥರ ಡಿಫ್ರೆಂಟ್ ಯೂನಿಕ್ ಆಗಿರುತ್ತೆ. ಎಲ್ಲ ಊರಲ್ಲಿ ಈ ಥರ ಮಾಡೋದು ಅಷ್ಟು ಕಾಮನ್ ಇಲ್ಲ. ಒಂದೊಂದು ವರ್ಷ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಈ ವರ್ಷ ಗೋಮಾತೆ ಅಂದರೆ ನಮ್ಮ ಹಿಂದೂ ಧರ್ಮದ್ದು ಒಂದು ಸಿಂಬಲನ್ನು ಇಟ್ಕೊಂಡು ಮಾಡಿದ್ದಾರೆ. ಹೋದ ವರ್ಷ ಗಂಧ ಮಾಡಿದರು. ಹಂಗೆ ನಮ್ಮ ಧರ್ಮನ ಎತ್ತು ಹಿಡಿತಾರೆ, ಜೊತೆಗೆ ಸಮಾಜಕ್ಕೂ ಇನ್ಫಾರ್ಮೇಷನ್ ಕೊಡ್ತಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಕಲ್ಚರ್ ಜ್ಞಾಪಕ ಆಗುತ್ತೆ. ಗಣೇಶ ಅಂದ ತಕ್ಷಣ ಕಲರ್ ಪೇಂಟ್ ಎಲ್ಲ ಮಾಡಿ
ಅದು ಗಣೇಶ ಅನ್ನೋದನ್ನ ಬೇರೆ ಇದರಲ್ಲೇ ತೋರಿಸ್ತಾರೆ. ನಮ್ಮ ದೇವ್ರಿಗಿರೋ ರೂಪನೇ ಅಲ್ಲ, ಆ ಥರ ಎಲ್ಲ ಗಾಡಿ ಮೇಲಿರೋದು ಆ ಥರ ಎಲ್ಲ ತೋರಿಸ್ತಾರೆ. ಇದು ನೋಡಿದರೆ ನಮ್ಮ ಸಂಸ್ಕೃತಿ ಇನ್ನೂ ಇದೆ, ನಮ್ಮ ಸಂಸ್ಕೃತಿ ಇನ್ನೂ ಬೆಳೆಸ್ತಿದ್ದಾರೆ. ನೋಡಿದರೆ ಒಂಥರ ಖುಷಿಯಾಗುತ್ತೆ. ಎಲ್ಲ ನಮ್ಮ ಸಂಸ್ಕೃತಿ ಎಲ್ಲ ಬಿಟ್ಕೊಡ್ಬಾರ್ದು, ನಮ್ಮ ಸಂಸ್ಕೃತಿ ಎಲ್ಲ ಇನ್ನೂ ಬೆಳೆಸ್ಬೇಕು ಅಂತ ಅನಿಸುತ್ತೆ. ನಾವು ತೊಗಟಿ ವೀರಾಗೆ ಯಾಕೆ ಬರ್ತೀವಿ ಅಂತಂದರೆ ಅದು ಕ್ಯೂರಿಯಾಸಿಟಿ ಇರುತ್ತೆ ತುಂಬ, ಹೆಂಗೆ ಮಾಡಿರ್ತಾರೆ. ಎಲ್ಲ ಕಡೆ ಗಣಪತಿಗಳು ನೋಡಿರ್ತೀವಿ ಆಲ್ಮೋಸ್ಟ್, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇಲ್ಲಿ ಏನೋ ಒಂಥರ ಬಂದರೆ ಮನಸ್ಸಿಗೆ ರಿಲೀಫು ಮತ್ತು ಒಂದು ಕಾಮ್ನೆಸ್ಸು ಎಲ್ಲ ಒಂಥರ ಚೆಂದ ಇರುತ್ತೆ. ಪ್ರತಿಯೊಂದು ಇರೋ ಒಂಥರ ಡಿಫ್ರೆಂಟು. ಬಟ್ ಈ ತೊಗಟಿ ವೀರ ಚೌಟ್ರಿಯಲ್ಲಿ ಬಂದು ನೋಡಿದರೆ ಒಂಥರ ಪಾಸಿಟಿವ್ನೆಸ್, ಕಾಮ್ನೆಸ್ ಎಲ್ಲ ಹ್ಯಾಪಿನೆಸ್ ಕೂಡ ಇರುತ್ತೆ. ಪ್ರತಿಯೊಂದು ಗಲ್ಲಿಯಲ್ಲೂ ಗಣೇಶಗಳನ್ನು ಇರ್ತಾರೆ. ಅದರಲ್ಲಿ ತುಂಬ ಸ್ಪೆಷಲ್ ಆಗಿರೋದು ಇದು ಬಂದುಬಿಟ್ಟು ಹಿಂದೂ ಮಹಾಗಣಪತಿ. ಅದು ಬಿಟ್ಟರೆ ತೊಗಟೆ ವೀರದಲ್ಲಿ ಇಡೋ ಈ ಗಣಪತಿ ಪ್ರತಿ ವರ್ಷ 34 ವರ್ಷದಿಂದ ಈ ಗಣೇಶನ ಇಡ್ತಾ ಬಂದಿದ್ದಾರೆ. ಎಲ್ಲ ಗಣೇಶದಲ್ಲೂ ಹಿಂಗೆ ತರ್ತಾರೆ, ಒಂದು 3 ದಿನ ಬಿಟ್ಟು ವಿಸರ್ಜನೆ ಮಾಡ್ತಾರೆ. ಆದರೆ ಈ ಗಣೇಶದ ಸ್ಪೆಷಲ್ ಏನಂದರೆ ತಂದುಬಿಟ್ಟು ಅದನ್ನು ಪ್ರತಿ ಸತಿ ಒಂದೇ ಗಣೇಶ ಇಡ್ತಾರೆ. ಆದರೆ ಲಾಸ್ಟ್ ಟೈಮ್ ಸ್ಯಾಂಡಲ್ವುಡ್ಡಿಂದ ಮಾಡಿದರು, ಈ ಸತಿ ಗಂಟೆಯಿಂದ ಮಾಡಿದ್ದಾರೆ. ಅದೇ ಥರ ಪ್ರತಿ ಸತಿ ಒಂದೊಂದು ಇದರಿಂದ ಇದು ಮಾಡ್ತಾರೆ. ಒಟ್ಟಿನಲ್ಲಿ 9555 ಗೆಜ್ಜೆಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರುವ ಗಣೇಶ ಮೂರ್ತಿ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.